ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಸೊ ದಿಸ್ ವಿಡಿಯೋ ಇಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ಇನ್ಫಾರ್ಮೇಷನ್ ತೊಗೊಂಡು ಇಲ್ಲಿ ನಾನು ಅಪ್ಡೇಟ್ ಕೊಡ್ತಾ ಇರೋದು. ಮತ್ತು ಇಲ್ಲಿ ಯಾವುದೇ ರೀತಿ ಜಾಬಲ್ಲಿ ನಿಮ್ಗೆ ಏನಾದ್ರು ಅಮೌಂಟ್ ಕೇಳಿದ್ರೆ ಯಾವುದೇ ರೀತಿ ಅಮೌಂಟ್ನ ಕೂಡ ಎಲ್ಲೂ ಕೊಡಬೇಡಿ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಜಾಬ್ದು ಏನೇನು ರಿಕ್ವೈರ್ಮೆಂಟ್ ನೋಡೋಣ. ಈ ಕಂಪ್ನಿ ಬಂದ್ಬಿಟ್ಟು HSBC ಅನ್ನೋ ಕಂಪ್ನಿ ಇವರು ಕಾಂಟ್ಯಾಕ್ಟ್ ಸೆಂಟರ್ ಶೇರ್ಡ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ರೋಲ್ಗೆ ಹೈರ್ ಮಾಡ್ತಿದ್ದಾರೆ. ಇದು ಬ್ಯಾಂಗ್ಳೂರ್ ಲೊಕೇಶನ್ಗೆ ಇವರು ಹೈರ್ ಮಾಡ್ತಿರೋದು. ಇದು ಹೈಬ್ರಿಡ್ ಮೋಡ್ ಆಫ್ ಕಮ್ಯುನಿಕೇಷನ್ ಆಗಿರುತ್ತೆ. ಜಾಬ್ ಡಿಸ್ಕ್ರಿಪ್ಷನ್ ಕೆಳಗಡೆ ಎಲ್ಲ ಕೊಟ್ಟಿದ್ದಾರೆ, ಫುಲ್ ಟೈಮ್ ಆಗಿರುತ್ತೆ. ಸೊ May 31st ಅಷ್ಟರಲ್ಲಿ ಇದು ಅಪ್ಲೈ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಕೆಳಗಡೆ ನಾವು ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದ್ರೆ ವಿ ಆರ್ ಲುಕಿಂಗ್ ಟು ಸೀಕ್ ಎಕ್ಸ್ಪೀರಿಯನ್ಸ್ ಪ್ರೊಫೆಷನಲ್ ಟು ಜಾಯ್ನ್ ಅವರ್ ಟೀಮ್ ಇನ್ ದ ರೋಲ್ ಆಫ್ ಕಾಂಟ್ಯಾಕ್ಟ್ ಸೆಂಟರ್ ಅಂತ ಕೂಡ ಹೇಳಿದ್ದಾರೆ. ಇನ್ನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡಿದರೆ ನೋಡಿ, ವರ್ಕಿಂಗ್ ಇನ್ ಎ ಕಾಂಟ್ಯಾಕ್ಟ್ ಸೆಂಟರ್ ಎನ್ವಿರಾನ್ಮೆಂಟ್ ಹ್ಯಾಂಡ್ಲಿಂಗ್ ಮಲ್ಟಿಪಲ್ ಕಸ್ಟಮರ್ ಕ್ವೇರೀಸ್ ಫ್ರಮ್ ಅವರ್ ಕಸ್ಟಮರ್ ಟಿಪಿಕಲಿ ಆ್ಯಂಡ್ ಮಲ್ಟಿಪಲ್ ಪ್ರಾಡಕ್ಟ್ಸ್ ಅಂಡ್ ಅಂತ ಅಂದರೆ ಇದೊಂದು HSBC ಅನ್ನೋದೊಂದು ಕಾರ್ಪೊರೇಟ್ ಬ್ಯಾಂಕ್ ಆಗಿರುತ್ತೆ. ಸೊ ಇವ್ರದ್ದು ಹತ್ರ ಎಷ್ಟೊಂದು ಜನ ಕ್ಲೈಂಟ್ಸ್ ಇರ್ತಾರೆ, ಡೈರೆಕ್ಟ್ ಕ್ಲೈಂಟ್ಸ್ಗಳೇ ಇರ್ತಾರೆ. ಬ್ಯಾಂಕಲ್ಲಿ ಯಾವ ಥರ ವ್ಯವಹಾರ ಮಾಡ್ತೀವಿ ಆ ಥರ. ಸೊ ಅವ್ರದ್ದೆಲ್ಲ ನೀವು ಮಲ್ಟಿಪಲ್ ಕ್ವೇರೀಸ್ ಬರ್ತಿರುತ್ತೆ, ಲೋನ್ ಬಗ್ಗೆ ವಿಚಾರಿಸೋದಾಗಲಿ, ಬೇರೆ ಬೇರೆ ಸರ್ವಿಸ್ ಬಗ್ಗೆ ಕ್ವೇರೀಸ್ ಬರ್ತಾ ಇರುತ್ತೆ. ನೀವು ಅವ್ರನ್ನ ಕಾಂಟ್ಯಾಕ್ಟ್ನ ರಿಸೀವ್ ಮಾಡಿ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ಪ್ರೊವೈಡಿಂಗ್ ಕ್ವಾಲಿಟಿ ಕಸ್ಟಮರ್ ಸರ್ವಿಸ್ ಓವರ್ ದ ಫೋನ್ ಟು ರಿಸರ್ವ್ ಕಸ್ಟಮರ್ ಎನ್ಕ್ವೈರಿ ಅಟ್ ಹೈ ಲೆವೆಲ್ ಆಫ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಂದರೆ ನೀವು ಕಸ್ಟಮರ್ಗೆ ಅವ್ರು ಕೇಳಿರೋ ಕ್ವಶನ್ಗೆ ಅಟ್ಲೀಸ್ಟ್ ಅವ್ರಿಗೆ ಸೊಲ್ಯೂಷನ್ ಸಿಗಬೇಕು, ಆ ಥರ ನೀವು ಆನ್ಸರ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಮತ್ತು ಎಬಿಲಿಟಿ ಟು ಇಂಟರಪ್ಟ್ ಆ್ಯಂಡ್ ಹ್ಯಾಂಡಲ್ ಕಾಂಪ್ಲೆಕ್ಸ್ ಕಸ್ಟಮರ್ ಕ್ವೆರೀಸ್ ಟು ಎಸ್ಟಾಬ್ಲಿಷ್ ದೇರ್ ನೀಡ್ಸ್ ಆ್ಯಂಡ್ ಆಫರ್ ರಿಲೆವೆಂಟ್ ಪ್ರಾಡಕ್ಟ್ ಸರ್ವಿಸ್ ಆ್ಯಂಡ್ ಸೊಲ್ಯೂಷನ್. ಸೊ ಹಂಗೇ ನೀವು ನಿಮ್ಮದು ಕ್ರೆಡಿಟ್ ಕಾರ್ಡ್ಗಳನ್ನ ಸೆಲ್ ಮಾಡೋದಾಗಲಿ ಅಥವಾ ಅವ್ರದ್ದೇನಾದರೂ ಇದ್ದರೆ ನೀವೆಲ್ಲ ಕೇಳಿಕೊಂಡು ನೀವು ಸೊಲ್ಯೂಷನ್ ಕೊಡಬೇಕಾಗಿರುತ್ತೆ. ಮತ್ತು ಟೇಕಿಂಗ್ ಓನರ್ಶಿಪ್ ಆ್ಯಂಡ್ ಇನಿಷಿಯೇಟಿವ್ ಟು ಕಂಪ್ಲೀಟ್ ನೆಸಸರಿ ರಿಸರ್ಚ್ ಆ್ಯಂಡ್ ಕಸ್ಟಮರ್ ಫಾಲೋ ಅಪ್ ಡೈರೆಕ್ಟ್ ಟು ದ ಕಸ್ಟಮರ್ ಟು ಅಪ್ರೋಪ್ರಿಯೇಟ್ ಡಿಪಾರ್ಟ್ಮೆಂಟ್ ಆಫ್ ರೆಸೊಲ್ಯೂಷನ್. ಕಸ್ಟಮರ್ ಕೇಳಿರೋ ಕ್ವೆರೀಸ್ ಏನಾದ್ರು ನಿಮ್ಮ ಸ್ಕೋಪಲ್ಲಿ ಇಲ್ಲ ಅಂತ ಅಂದರೆ ನೆಕ್ಸ್ಟ್ ಯಾವ ಟೀಮ್ಗೆ ಎಸ್ಕಲೇಟ್ ಮಾಡಬೇಕು ಅನ್ನೋದು ಕೂಡ ನಾಲೆಡ್ಜ್ ಇರಬೇಕು. ರೆಸ್ಪಾನ್ಸಿಬಲ್ ಫಾರ್ ಅಚೀವಿಂಗ್ ಇಂಡಿವಿಜುವಲ್ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಆ್ಯಂಡ್ ಡೆವಲಪ್ಮೆಂಟ್ ವಿಶ್ ಲಿಸ್ಟ್ ಅಂತ ಕೂಡ ಹೇಳಿದ್ದಾರೆ. ಮತ್ತು ಇಲ್ಲಿ ಅಡ್ವೈಸಿಂಗ್, ಕಮ್ಯುನಿಕೇಟಿಂಗ್, ಎಂಪಥೈಸಿಂಗ್, ರಿಸಾಲ್ವಿಂಗ್ ಕಾನ್ಫ್ಲಿಕ್ಟ್ ಆ್ಯಂಡ್ ರೆಸ್ಪಾಂಡಿಂಗ್ ಸೆನ್ಸಿಟಿವಿಟಿ ಟು ಕ್ಲೈಂಟ್ ಅಂತಂದರೆ ಕರೆಕ್ಟ್ ಹೆಂಗೆ ಬೇಕಂಗೆ ಮಾತಾಡೋಕ್ಕಾಗಲ್ಲ. ಸೊ ಕ್ಲೀನಾಗಿ ಮಾತಾಡಬೇಕಾಗಿರುತ್ತೆ ಕಸ್ಟಮರ್ಸ್ ಜೊತೆ. ರೆಸ್ಪಾನ್ಸಿಬಲ್ ಫಾರ್ ಎನ್ಶೂರಿಂಗ್ ರೆಸೊಲ್ಯೂಷನ್ ಇನ್ ಟೈಮ್ಲಿ ಮ್ಯಾನರ್ ಅಂತಂದರೆ ಅವ್ರು ಕ್ವಶನ್ ಕೇಳಿರೋದಕ್ಕೆ ಅಂದರೆ ಇಶ್ಯೂಗೆ ನಾವು ವಿತಿನ್ ಆ ಟೈಮ್ ಫ್ರೇಮಲ್ಲೇ ನಾವು ಆನ್ಸರ್ ಮಾಡಿ ಅವ್ರಿಗೆ ಸೊಲ್ಯೂಷನ್ ಅಂತೂ ಕೊಡಬೇಕಾಗಿರುತ್ತೆ. ಬಟ್ ಮೇಂಟೈನಿಂಗ್ ದ ಹೈಯೆಸ್ಟ್ ಲೆವೆಲ್ ಆಫ್ ಕ್ವಾಲಿಟಿ ಸಪೋರ್ಟ್ ಇನ್ ಎವ್ರಿ ಕಸ್ಟಮರ್ ಇಂಟರಾಕ್ಷನ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನು ರೆಕಗ್ನೈಸ್ ಆ್ಯಂಡ್ ಅಡ್ಜಸ್ಟ್ ಸಪೋರ್ಟ್ ಟು ಅಪ್ರೋಚ್ ಟು ಅಕಾಮಿಡೇಟ್ ಆಲ್ ಲೆವೆಲ್ ಆಫ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಕಮ್ಯುನಿಕೇಟ್ ಪಾಸಿಟಿವ್ಲಿ ವಿತ್ ದ ಟೀಮ್ ಮೆಂಬರ್ಸ್ ಅಂತಂದರೆ ಕಸ್ಟಮರ್ಸ್ ಜೊತೆ ಆಗಲಿ ಮತ್ತು ಟೀಮ್ ಮೆಂಬರ್ಸ್ ಜೊತೆ ಒಳ್ಳೆ ಕೋಆರ್ಡಿನೇಷನ್ ಇರಬೇಕು. ಈ ರೋಲ್ಗೆ ಸೆಲೆಕ್ಟ್ ಆಗೋಕ್ಕೂ ಮುಂಚೆ ಏನೇನು ಕ್ಯಾಂಡಿಡೇಟ್ ಏನೇನು ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಅಂದರೆ ಮಸ್ಟ್ ಹ್ಯಾವ್ ಎಜುಕೇಷನ್ ಸ್ಟ್ಯಾಂಡರ್ಡ್ ಅಟ್ಲೀಸ್ಟ್ ಸ್ಕೂಲ್ ಡಿಪ್ಲೊಮೊ ಆ್ಯಂಡ್ ಬಿ ಲೀಗಲ್ ವರ್ಕಿಂಗ್ ಏಜ್ ಅಂತಂದರೆ ಅಟ್ಲೀಸ್ಟ್ 18 ಆಗಿರಬೇಕು. ಅಂತಂದರೆ ಡಿಪ್ಲೊಮೊ PU ಆಗಿರೋರು ಕೂಡ ಈ ರೋಲ್ಗೆ ಆರಾಮಾಗಿ ಅಪ್ಲೈ ಮಾಡ್ಬೋದು. 18 ಏಜ್ ಆಗಿರಲೇಬೇಕು. ಮಸ್ಟ್ ಬಿ ಪ್ರೊಫಿಷಿಯಂಟ್ ಇನ್ ಇಂಗ್ಲೀಷ್ ರಿಟರ್ನ್ ಆ್ಯಂಡ್ ಸ್ಪೋಕಲ್ ಆ್ಯಂಡ್ ವಿತ್ ಅ ಗುಡ್ ಟೈಪಿಂಗ್ ಸ್ಕಿಲ್ಸ್ ಅಂತಂದರೆ ಚೆನ್ನಾಗಿ ಟೈಪ್ ಮಾಡೋಕ್ಕೂ ಬರಬೇಕು ಮತ್ತು ಅಂದರೆ ಮಾತಾಡೋಕ್ಕೂ ಬರಬೇಕಾಗಿರುತ್ತೆ. ಓಪನ್ ಟು ವರ್ಕ್ ಫ್ಲೆಕ್ಸಿಬಲ್ ಶಿಫ್ಟ್ ಸ್ಕೆಡ್ಯೂಲ್ ಅಂತಂದರೆ ಬೇರೆ ಬೇರೆ ಶಿಫ್ಟಲ್ಲೂ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು. ಅಂತಂದರೆ ರೊಟೇಷ್ನಲ್ ಶಿಫ್ಟ್ ಇರುತ್ತೆ, ಅದರಲ್ಲೆಲ್ಲ ರೆಡಿ ಇರಬೇಕು. ನೆಕ್ಸ್ಟು ಮಸ್ಟ್ ಬಿ ಫ್ಲೆಕ್ಸಿಬಲ್, ಕಸ್ಟಮರ್ ಸೆಂಟ್ರಿಕ್ ಆ್ಯಂಡ್ ಹ್ಯಾವ್ ಎಬಿಲಿಟಿ ಟು ಥ್ರೈವ್ ಎ ಟೀಮ್ ಎನ್ವಿರಾನ್ಮೆಂಟ್ ಸೀಕಿಂಗ್ ಫೀಡ್ಬ್ಯಾಕ್ ಆ್ಯಂಡ್ ಓಪನ್ ಟು ಡೆವಲಪ್ಮೆಂಟ್ ಅಂತಂದರೆ ಫೀಡ್ಬ್ಯಾಕ್ನೆಲ್ಲ ರಿಸೀವ್ ಮಾಡಿಕೊಂಡು ಏನಾದರೂ ಸಜೆಸ್ಟ್ ಮಾಡಿದರೆ ಇಂಪ್ರೂವ್ಮೆಂಟ್ನ, ಸೊ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡೋ ಥರ ಇರಬೇಕು ಅಂತ ಕೂಡ ಹೇಳಿದ್ದಾರೆ. Takes pride in delivering the what is promised in line with the customer and service ಎಕ್ಸ್ಪೆಕ್ಟೇಷನ್ ಅಂತಂದರೆ ಅದೇ ಕಸ್ಟಮರ್ಸ್ಗೆ ಏನು ಪ್ರಾಮಿಸ್ ಮಾಡಿರ್ತಾರೆ ಕಂಪ್ನಿಯವರು ಅಂತಂದರೆ ವಿತಿನ್ ಈ ಟೈಮಲ್ಲಿ ನಿಮಗೆ ಸೊಲ್ಯೂಷನ್ ಸಿಗುತ್ತೆ ಅನ್ನೋದನ್ನೆಲ್ಲ ನಾವು ಕರೆಕ್ಟಾಗಿ ಫಾಲೋ ಮಾಡಬೇಕು. ವಾಂಟ್ ಟು ಡೂ ಗುಡ್ ಜಾಬ್ ಇಸ್ ಕನ್ಸರ್ನ್ಡ್ ಅಬೌಟ್ ಗೆಟಿಂಗ್ ಇಟ್ ರೈಟ್ ಫಾರ್ ದ ಕಸ್ಟಮರ್ ಆ್ಯಂಡ್ ಚೆಕ್ ಎವ್ರಿಥಿಂಗ್ ಇಸ್ ಆರ್ಡರ್ ಅಂತ ಕೂಡ ಹೇಳಿದ್ದಾರೆ. ಮತ್ತು ಎಬಿಲಿಟಿ ಟು ವರ್ಕ್ ಹೈ ವಾಲ್ಯೂಮ್ ಫಾಸ್ಟ್ ಪೇಸ್ಡ್ ಎನ್ವಿರಾನ್ಮೆಂಟ್ ಅಂತಂದರೆ ತುಂಬ ಟಾಸ್ಕ್ ಬರ್ತಾ ಇರುತ್ತೆ, ಅದು ಮಾಡೋಕ್ಕೆ ರೆಡಿ ಇರಬೇಕು. ಮತ್ತು ಪ್ರೊಫಿಷಿಯನ್ಸಿ ವಿತ್ ಅ ಪರ್ಸನಲ್ ಕಂಪ್ಯೂಟರ್ ಆ್ಯಂಡ್ ಬೇಸಿಕ್ ಸಾಫ್ಟ್ವೇರ್ ಪ್ಯಾಕೇಜ್ ಆ್ಯಂಡ್ ಸ್ಪೆಷಲೈಸ್ಡ್ ಅಪ್ಲಿಕೇಶನ್
ಅಂತ ಅಂದರೆ ಅಟ್ಲೀಸ್ಟ್ ಕಂಪ್ಯೂಟರ್ನ ಯೂಸ್ ಮಾಡೋಕ್ಕೆ ಟೈಪಿಂಗ್ ಸ್ಕಿಲ್ ಎಲ್ಲ ಗೊತ್ತಿರಬೇಕಿಲ್ಲಿ. ಎಕ್ಸಲೆಂಟ್ ವರ್ಬಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆ್ಯಂಡ್ ಪೊಲೈಟ್ ಆ್ಯಂಡ್ ಫ್ರೆಂಡ್ಲಿ ಅಟ್ ಆಲ್ ಟೈಮ್ ಅಂತಂದರೆ ಪೊಲೈಟಾಗಿ ಮಾತಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಸೊ ಈ ಕಂಪ್ನಿ ಬಗ್ಗೆ ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು. ಸೊ ಇದು ಬ್ಯಾಂಕ್ ಆಗಿರುತ್ತೆ. ನಿಮಗೆ ಬೇಕು ಅಂತ ಅಂದರೆ ಇಲ್ಲಿ ಅಪ್ಲೈ ನಾನು ಕೊಟ್ಟಿರೋ ಲಿಂಕ್ ಮೇಲೆ ಅಪ್ಲೈ ಅಂತ ಕ್ಲಿಕ್ ಮಾಡಬೇಕಾಗಿರುತ್ತೆ, ನೀವೇನಾರು ಎಲಿಜಿಬಲ್ ಇದ್ದರೆ. ನೋಡಿ ಅಪ್ಲಿಕೇಶನ್ ಲಿಂಕು, ನಾವಿಲ್ಲಿ ರೆಸ್ಯೂಮೆನ ಅಟ್ಯಾಚ್ ಮಾಡಬೇಕು, ಇಮೇಲ್ ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಕೊಡಬೇಕು, ಮತ್ತು ಪಾಸ್ವರ್ಡ್ ಹಾಕಬೇಕಾಗಿರುತ್ತೆ, ಮತ್ತು ಫಸ್ಟ್ ನೇಮು, ಲೀಗಲ್ ಫಸ್ಟ್ ನೇಮು, ಮತ್ತು ಪ್ರಿಫರ್ಡ್ ನೇಮ್ ಏನಿದೆ, ಇಂಟರ್ನ್ಯಾಷನಲ್ ಕಾಲಿಂಗ್ ಕೋಡ್ ಅಂದರೆ +91 ನಮ್ಮ ಕಂಟ್ರಿದು, ನಿಮ್ಮ ಫೋನ್ ನಂಬರ್ ಹಾಕಬೇಕು. ಬಿಫೋರ್ ಏನಾದ್ರು HSBCಲಿ ನಿಮ್ಮ ರಿಲೇಟಿವ್ ಏನಾರು ವರ್ಕ್ ಮಾಡ್ತಿದ್ದಾರೆ ಅಂತ ಕೇಳಿದ್ದಾರೆ, ಎಸ್ ಇದೆ ಎಸ್ ಹಾಕೊಳ್ಳಿ, ಇಲ್ಲ ನೋ ಹಾಕೊಳ್ಳಿ ಅಂತಂದರೆ. ಆಮೇಲೆ ಈ ಪ್ರಾಡಕ್ಟ್ ಬಗ್ಗೆ ಆರ್ ಯು ಫಾರ್ಮರ್ ಎಂಪ್ಲಾಯರ್ ಕರೆಂಟ್ಲಿ ಎಂಗೇಜ್ ಇರುತ್ತೆ, ಕಾಂಟ್ರಾಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಿದ್ದಾರೆ, ಇಲ್ಲ ಅಂದರೆ ಇಲ್ಲ ಹಾಕ್ಕೊಳ್ಳಿ. ನೆಕ್ಸ್ಟ್ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ, ಮತ್ತು ಡೈವರ್ಸಿಟಿ ಇನ್ಕ್ಲೂಷನ್ ಇಲ್ಲಿ ಏನೇನು ಕೇಳಿದ್ದಾರೆ ಅದನ್ನೆಲ್ಲ ನೋ ಅಂತ ಹಾಕ್ಕೊಳ್ಳಿ. ಜೆಂಡರ್ ಆಸ್ ಮೆನ್ಷನ್ಡ್ ಇನ್ ದ ನ್ಯಾಷನಲ್ ID ಕಾರ್ಡ್ ಯಾವ ಜೆಂಡರ್ ಅಂತ, ಮತ್ತು ಎಥಿಕಲ್ ಗ್ರೂಪ್ ಅಂತ ಎಥ್ನಿಕ್ ಗ್ರೂಪ್ ಅಂತ ಕೇಳಿದ್ದಾರೆ. ಡು ಹ್ಯಾವ್ ಎ ಡಿಸೇಬಿಲಿಟೀಸ್ ಅಂತ ಕೇಳಿದ್ದಾರೆ, ಎಸ್ ಇದೆ ಎಸ್ ಹಾಕೊಳ್ಳಿ, ಇಲ್ಲಾಂದರೆ ನೋ ಹಾಕ್ಕೊಳ್ಳಿ. ಮತ್ತು ಈ ಕಂಟ್ರಿಲಿ ವರ್ಕ್ ಮಾಡೋಕ್ಕೆ ಎಲಿಜಿಬಲ್ ಇದ್ದೀರಾ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕೋಬೇಕು. ಹ್ಯಾವ್ ಯು ಬೀನ್ ಎಂಪ್ಲಾಯ್ಡ್ ಆರ್ ಸ್ಟಿಲ್ ಎಂಪ್ಲಾಯ್ಡ್ ಬೈ HSBC ಎಕ್ಸ್ಟರ್ನಲ್ ಆಡಿಟರ್ ಅಂತ ಕೇಳ್ತಿದ್ದಾರೆ, ಎಸ್ ಇದೆ ಎಸ್ ಹಾಕೊಳ್ಳಿ, ಇಲ್ಲಾಂದರೆ ನೋ ಹಾಕ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಯಾವ ಕಂಟ್ರಿ ಎಲ್ಲಿ ಬರುತ್ತೆ ಅಂತ ಹಾಕ್ಕೊಂಡು ಮೇಕ್ ಮೈ ಪ್ರೊಫೈಲ್ ವಿಸಿಬಲ್ ಟು ಅಂತಂದರೆ ಎಲ್ಲರಿಗೂ ವಿಸಿಬಲ್ ಕೊಡಿ, ಲೈಕ್ ಎನಿ HDFC ಅನ್ನೋದು. ಸೊ ಏನಾದ್ರು ಓಪನಿಂಗ್ ಇದ್ದರೆ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಇದನ್ನ ಡೇಟಾ ಪ್ರೈವಸಿನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಅಕ್ಸೆಪ್ಟ್ ಮಾಡ್ಕೋಬೇಕಾಗಿರುತ್ತೆ. ಅದಾದಮೇಲೆ ಅಪ್ಲೈ ಕೊಡಿ. ನಿಮ್ದು ಏನಾದ್ರು ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆದರೆ ಇವ್ರ ಕಡೆಯಿಂದ ಕಾಲ್ ಬರುತ್ತೆ. ಸೊ ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಮಾಡೋಕ್ಕೂ ಮುಂಚೆ ನೀವು ಒಂದ್ಸಲ ಏನು ಮಾಡಬೇಕು ಅಂತಂದರೆ ಕರೆಕ್ಟಾಗಿ ಓದ್ಕೊಳ್ಳಿ. ಆಮೇಲೆ ಇಲ್ಲಿ ಏನು ಕೇಳಿದ್ದಾರೆ ಇನ್ಕ್ಲೂಡ್ ಮಾಡ್ಕೊಳ್ಳಿ ಫಸ್ಟು ರೆಸ್ಯೂಮೇಲಿ. ಆಮೇಲೆ ಅಪ್ಲೈ ಮಾಡಿ, ಮತ್ತು ಇಲ್ಲಿ HSBCಯಲ್ಲಿ ಯಾರ್ಯಾರು ಲಿಂಕ್ಡ್ಇನ್ನಲ್ಲಿ ಹೋಗ್ಬಿಟ್ಟು ಯಾರ್ಯಾರು ವರ್ಕ್ ಮಾಡ್ತಾ ಇದ್ದಾರೆ, ಅದು ಈ ಡಿಪಾರ್ಟ್ಮೆಂಟಲ್ಲಿ ಯಾರು ವರ್ಕ್ ಮಾಡ್ತಾ ಇದ್ದಾರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋದಾಗಲಿ, ಮತ್ತು ಅವ್ರಿಗೆ ನಿಮ್ಮ ರೆಸ್ಯೂಮೆ ಕಳಿಸಿ ರೆಫರಲ್ ಕೇಳೋದು ಏನೂ ತಪ್ಪಿಲ್ಲ. ಸೊ ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ಮತ್ತು ನೀವೇನಾದ್ರು ಎಲಿಜಿಬಲ್ ಇದ್ದರೆ ಈ ರೂಲ್ಗೂ ಅಪ್ಲೈ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.